ಕಮಿಂಗ್ ಬ್ಯಾಕ್ ಟು ಕಾಂಗ್ರೆಸ್ ರಾಜಕಾರಣ ಸರ್, ಕಾಂಗ್ರೆಸ್ನಲ್ಲಿ ಎಲ್ಲೋ ಒಂದು ಕಡೆ ಕೋಲ್ಡ್ ವಾರ್ ಇನ್ನೂ ಕೂಡ ಮುಗ್ದಿಲ್ಲ ಅಂತ ಇದ್ದೇ ಇರೋದಿಲ್ಲ. ಅದೇ ಎಲ್ಲರೂ ಸುಮಾರು 10 ಜನ ಒಂದು ಮುಖ್ಯಮಂತ್ರಿ ರೇಸ್ನಲ್ಲಿ ಇದ್ದಾರೆ. ನೀವ್ ಆ 10 ಜನದಲ್ಲಿ ನೀವ್ ಎಷ್ಟನೇವರಾಗಿದ್ದೀರಿ ಸರ್? ನಾವು 28 ಅಲ್ಲ, ಪ್ರಾಂಪ್ಟ್ ಆಗಿ ಹೇಳಿ ಸರ್. 28 ಅಂತ ಹೇಳಿ 28 ಅಲ್ಲ, ಇರೋದು 10 ಜನ ಅಂದ್ಮೇಲೆ ನೀವ್ ಎಷ್ಟನೇ ಸ್ಥಾನದಲ್ಲಿ ಕೋಲ್ಡ್ ವಾರ್ನಾಗ ಬರೋದು ನಮ್ಗೆ ಇಷ್ಟ ಇಲ್ಲ. ಕೋಲ್ಡ್ ವಾರ್ನಾಗ ಬರೋದು ನಮ್ಗೆ ಇಷ್ಟ ಇಲ್ಲ. ನಮ್ದು ಏನಿದ್ರು ಅದಕ್ಕೆ ಮುಂಚೆನೆ ಹೇಳಿಬಿಟ್ಟಿವಿ ನಾವು. 28ಗೆ ನಮ್ ಕ್ಲೇಮು. ಈಗ ಯಾರು ಹೊಡೆದಾಟ ಮಾಡ್ತಾರೋ ಏನು ಕುಂಬಳ ಮಾಡ್ತಾರೋ ಮಾಡ್ಲದ್ ಬಿಟ್ಟಿದೀವಿ. ನಮ್ದು ಓಪನ್ ಆಗಿದೆ. 28 ನಮ್ದು ಕ್ಲೇಮ್. ಅದ್ರ ಮಾಡ್ಲಿಕ್ಕೆ ತಯಾರಿ ಮಾಡ್ಕೋತೀವಿ ನಾವು. ನೀವು ಇನ್ನೊಂದು ಮಾತು ಹೇಳಿದ್ರಿ, ಶಿಗ್ಗಾವಿ ಎಲೆಕ್ಷನ್ ಗೆದ್ದ ಮೇಲೆ ಇದೇ ರೀತಿಯಾದಂತಹ ಕಾರ್ಯತಂತ್ರವನ್ನ ಬೇರೆ ಬೇರೆ ಕ್ಷೇತ್ರಗಳಿಗೆ ಬಳಸಿದ್ರೆ ಗೆಲ್ಲುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಂತ. ಸೊ ಎಲ್ಲೋ ಒಂದ್ ಕಡೆ ನೀವು ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಆಗ್ತಿದ್ದೀರಾ ಅಂತ. ಮಾಡಿ ನಾವು ಮುಂಚೆಯಿಂದ ಸ್ಟ್ರಾಟಜಿ ಮಾಡ್ತೀವಿ. ಹೊಸದೇನಲ್ಲ, ನನಗೆ ಎಲೆಕ್ಷನ್ ಮಾಡೋದು ಹೊಸದೇನಲ್ಲ. ಸೊ ಇಂಥ ಗೆಲ್ಲಕ್ಕೆ ಇನ್ನೂ 30ರಿಂದ 50 ಕಾನ್ಸ್ಟಿಟ್ಯೂನ್ಸಿಗೆ ಅವಕಾಶ ಇದೆ, ಗೆಲ್ಬೋದು. ಕಾಂಗ್ರೆಸ್ ಪಕ್ಷದ ಮತ್ತೊಬ್ಬ ಟ್ರಬಲ್ ಶೂಟರ್ ಅನ್ಬೋದಾ ಸರ್? ಇಲ್ಲ, ಹಾಗೇನು ಹೇಳಿಕ್ಕೆ ಆಗೋಲ್ಲ. ಟ್ರಬಲ್ ಶೂಟರ್ ಅಂತ ಕಾಂಗ್ರೆಸ್ ಏನು ಕೆಲಸ ಕೊಡ್ತೈತೆ ಅದನ್ನು ಒಳ್ಳೆ ರೀತಿಯಿಂದ ನಿಭಾಯಿಸ್ತೀವಿ. ಪಕ್ಷನ ಅಥವಾ ಸಿದ್ದರಾಮಯ್ಯ ಅವರ ಅಂತ ಬಂದರೆ ಯಾವುದನ್ನ ಆಯ್ಕೆ ಮಾಡ್ತೀರಿ ಸರ್? ಫಸ್ಟ್ ಪಾರ್ಟಿನ ಮಾಡಬೇಕಾಗುತ್ತೆ. ಫಸ್ಟ್ ಪಾರ್ಟಿ, ಆಮೇಲೆ ನೆಕ್ಸ್ಟ್ ಸಿದ್ದರಾಮಯ್ಯ ಅವರು. ಪಾರ್ಟಿ ಫಸ್ಟ್. ಯಾಕೆ ಪಾರ್ಟಿ ಬೇಸ್ ಇಲ್ಲದೆ ನಾವೇನು ಮಾಡ್ಲಿಕ್ಕೆ, ನಮ್ಮ ಶಕ್ತಿ ಇರ್ಬೋದು, ಸಿದ್ದರಾಮಯ್ಯ ಶಕ್ತಿ ಇರ್ಬೋದು. ಪಾರ್ಟಿ ಇಲ್ಲದೆ ಅವರು CM ಆಗ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ನಾವು ಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಪಾರ್ಟಿ ಫಸ್ಟ್. ಈ ಉಚಿತ ಯೋಜನೆಗಳನ್ನ ಏನು ಕೊಟ್ಟಿದ್ರಿ, ಅದರಲ್ಲಿ ಆರೋಗ್ಯನ ಯಾಕೆ ಸೇರಿಸಬಾರ್ದು? ಮಾಡ್ಬೋದು, ಮುಂದಿನ ದಿನಗಳಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ. ಗ್ಯಾರಂಟಿ ಕೊಟ್ಟು ಕೂಡ ನಾವು ಒಂದು ಮಾಡ್ಬೋದು. ಯಾಕೆ ನಮ್ಮದು ಪ್ರತಿ ವರ್ಷ ನಮ್ಮ ಆದಾಯ ಇನ್ಕ್ರೀಸ್ ಆಗುತ್ತೆ. ಆ ದುಡ್ಡನ್ನು ಈ ಸೆಕ್ಟ್ರಿಗೆ ಬಳಸ್ಕೋಬೋದು. ಒಂದೇ ಸಾರಿ ಒಂದು 10,000 ರೂಮ್ ಕಟ್ಸ್ಬೋದು. ಶಾಲೆಗಳಿಗೆ 10,000 ಒಂದು 3-4 ವರ್ಷ ಕಟ್ಸಿಬಿಟ್ರೆ ನಿಮ್ಮದು ಫುಲ್ಫಿಲ್ ಆಗುತ್ತೆ. ಆಸ್ಪತ್ರೆಗಳಿಗೆ ಡಾಕ್ಟರ್ ಬರುವಂಥ ಸಮಸ್ಯೆ ಇದೆ, ಡಾಕ್ಟರ್ ಯಾರು ಬರ್ತಾ ಇಲ್ಲ. ಆ ಸಮಸ್ಯೆ ಇರೋದು ಡಾಕ್ಟ್ರುಗಳು. ನಾವು ಎಷ್ಟೇ ಸಾರಿ ಕಲ್ಪನೆ ಮಾಡಿ ಡಾಕ್ಟ್ರ್ ಬರೋಲ್ಲ. ಬಂದರೂ ಕೂಡ 6 ತಿಂಗಳು ಇರ್ತಾರೆ, 1 ವರ್ಷ ಇರ್ತಾರೆ. ಒಳ್ಳೆ ಆಪರ್ಚುನಿಟಿ ಬರ್ತೇ ಬಿಟ್ಟು ಹೋಗ್ತಾರೆ. ಹೀಗಾಗಿ ನಮ್ಗೆ ಆಸ್ಪತ್ರೆ ನಡೆಸೋದು ಆ ನಿಟ್ಟಿನಲ್ಲಿ ಕಷ್ಟದ ಕೆಲಸ. ಸೊ ಅದಕ್ಕೆ ಒಂದು ಸಮಗ್ರ ಚಿಂತನೆ ಆಗ್ಬೇಕು ಸರ್ಕಾರದಲ್ಲಿ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಬೆಳವಣಿಗೆ ರಾಜಕೀಯ ಅಂದರೆ ಇದ್ದೇ ಅದ್ರ ಇದೆ. ಮಾರ್ನಿಂಗ್ ಹೆಂಗೆ ಸೂರ್ಯೋದಯ ಆಗ್ತೈತಿ, ಹೆಂಗೆ ಸಮಸ್ಯೆ ಶುರು ಆಗ್ತೈತೆ, ಸಂಜೆ ಯಾವಾಗ ಮುಳುಗ್ತೈತೆ, ಶಾಂತ ಆಗ್ತೈತೆ. ಸಮುದ್ರ ಇದ್ದಂಗೆ ಇದು. ರಾತ್ರಿ ಜಾಸ್ತಿ ಅಬ್ಬರಿಸ್ತದೆ, ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಬದಲಾವಣೆ, ಡೇದಲ್ಲಿ ಶಾಂತಿ ಇರ್ತೈತೆ. ರಾಜಕೀಯನೂ ಹಂಗೆ, ಒಂದು ಸಾರಿ ಸಡನ್ ಆಗಿ ಯಾವುದೋ ಇಶ್ಯೂ ಬರ್ತೈತೆ, ಡೆಲ್ಲಿವರೆಗೆ ಹೋಗ್ತದೆ, ಒಂದು ರಾಜಧಾನಿವರೆಗೆ ಬರ್ತೈತೆ, ಒಂದು ಜಿಲ್ಲೆಗೆ ಬರ್ತೈತೆ. ಸೊ ಇದ್ದೇ ಇರ್ತೈತಿ. ಅದನ್ನೇ ಸರಿಪಡಿಸೋದೇ ರಾಜಕಾರಣಿ, ಸರ್ಕಾರದ ಕೆಲಸ. ರಾಜ್ಯದ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಒಳ್ಳೆ ಕೆಲಸ ಅವ್ರ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದಿದ್ವಿ. ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಆದರೆ ಒಂದೇ ಸಾರಿಗೆ ನಾವೆಲ್ಲನೂ ಅಚೀವ್ ಮಾಡಲಿಕ್ಕಾಗಲ್ಲ, ಟೈಮ್ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಕೆಲಸ ಮಾಡ್ತಾ ಇದೆ. ಸೊ ನಮ್ಮ್ಯಾಗ ಭರವಸೆ ಇಡಬೇಕು, ಅವರು ಒಳ್ಳೆ ಕೆಲಸ, ಒಳ್ಳೆ ಸರ್ಕಾರ ಕೊಡ್ತೀವಿ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆಗಿದ್ದು ಹಲವಾರು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ. ಧನ್ಯವಾದ ನಿಮಗೆ. ಆ್ಯಂಡ್ ನಿಮ್ಮ 2028ರ ಆಶೆ ಏನಿದೆ ಅದು ಈಡೇರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮ್ಮ ಎಲ್ಲ ಕಾರ್ಯ ಯೋಜನೆಗಳಿಗೂ ಕೂಡ ಯಶಸ್ಸು ಸಿಗಲಿ ಅಂತ ಆಶಿಸ್ತೀನಿ ಸರ್. ಧನ್ಯವಾದ. ನೋಡಿದಲ್ಲ ವೀಕ್ಷಕರೇ, ಇದಿಷ್ಟು ಮಾನ್ಯ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರ ಮನದಾಳದ ಮಾತುಗಳಿತ್ತು. ಹಲವಾರು ವಿಚಾರಗಳನ್ನು ಹಂಚ್ಕೊಂಡ್ರವರು. ಅವ್ರ ಎಲ್ಲ ಕಾರ್ಯ ಯೋಜನೆಗಳು ಏನೇನು ಹಾಕ್ಕೊಂಡಿದ್ದಾರೆ ಅದೆಲ್ಲವೂ ಕೂಡ ಒಳ್ಳೆಯದಾಗಲಿ, ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ಆಡಳಿತವನ್ನು ನೀಡ್ತಾ ಹೋಗಲಿ, ಈ ಹಗರಣಗಳ ಸುಳಿಯಿಂದ ಮುಕ್ತರಾಗಿ ಜನರಿಗೆ ಬೇಕಾಗಿರುವಂಥ ಒಳ್ಳೆ ಆಡಳಿತ ನೀಡಲಿ ಅಂತ ನಾನು ಕೂಡ ಆಶಿಸ್ತಾ ಈ ಪವರ್ ಪಂಚ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.